ಮಂಡ್ಯದಲ್ಲಿ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲಿ ರಾಶಿ ಹಣ ಪತ್ತೆಯಾಗಿದೆ. ಬಡ ಭಿಕ್ಷುಕಿ ಸಾವಿತ್ರಿ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಸಿಕ್ಕಿದೆ. ಶ್ರೀರಂಗಪಟ್ಟಣದ ಪೂರ್ಣಯ್ಯ ಬೀದಿಯ ನಿವಾಸಿ ಸಾವಿತ್ರಿ ಅವರ ಮನೆಯಲ್ಲಿ ಲಕ್ಷ ಪತ್ತೆಯಾಗಿರೋದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 10 ವರ್ಷದಿಂದ ಭಿಕ್ಷೆ ಮಾಡಿ ಚೀಲದಲ್ಲಿ ಹಣವನ್ನ ತುಂಬಿ ಇಟ್ಟಿದ್ರಂತೆ ಈ ವೃದ್ಧೆ. ಮಂಡ್ಯದಲ್ಲಿ ಈಗ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲಿ ರಾಶಿ ಹಣ ಪತ್ತೆಯಾಗಿರುವಂಥದ್ದು. ಅದು ಲಕ್ಷದಲ್ಲಿದೆಯಾ ಕೋಟಿಯಲ್ಲಿದೆಯಾ ಅದನ್ನ ಎಣಿಕೆ ಮಾಡಿದ ನಂತರವೇ ಗೊತ್ತಾಗುತ್ತೆ. ಸದ್ಯ ಬಡ ಭಿಕ್ಷುಕಿ ಸಾವಿತ್ರಿ ಅವರ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಸಿಕ್ಕಿದೆ. ಶ್ರೀರಂಗಪಟ್ಟಣದ ಪೂರ್ಣಯ್ಯ ಬೀದಿಯ ನಿವಾಸಿಯಾಗಿರ್ತಾರೆ ಸಾವಿತ್ರಿ ಅನ್ನೋರು. ಕಳೆದ 10 ವರ್ಷಗಳಿಂದ ಸಾವಿತ್ರಿ ಅವರು ಭಿಕ್ಷೆ ಬೇಡ್ತಲೇ ಇರ್ತಾರೆ. ಹಾಗೆ ಆ ಭಿಕ್ಷೆ ಬೇಡಿದ ಹಣವನ್ನ ಗೋಣಿ ಚೀಲದಲ್ಲಿ ತುಂಬಿ ಅವರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ನಿರ್ಗತಿಕ ಭಿಕ್ಷುಕಿ ಮನೆಯಲ್ಲಿ ಈಗ ರಾಶಿ ಹಣದ ಭಂಡಾರ ಕಾಣಸಿಕ್ಕಿರುವಂಥದ್ದು. 20ಕ್ಕೂ ಹೆಚ್ಚು ಸ್ವಯಂ ಸೇವಕರಿಂದ ಈಗ ಹಣ ಎಣಿಕೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸದ್ಯ ಬಡ ಭಿಕ್ಷುಕಿ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಚಿಲ್ಲರೆ ಕಾಸು ಎಲ್ಲ ಪತ್ತೆಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಇದೇ ಆ ಗೋಣಿ ಚೀಲೆಗಳು, ಇದರಲ್ಲಿ ಆ ದುಡ್ಡನ್ನ ಕೂಡಿ ಇಟ್ಟಿದ್ದಂಥದ್ದು. ಭಿಕ್ಷೆ ಬೇಡಿ ಹಣ ಸಂಗ್ರಹಣೆ ಮಾಡಿ ವೃದ್ಧ ಭಿಕ್ಷುಕಿ ಸಾವಿತ್ರಿ ಅನ್ನೋರು ಜೀವನವನ್ನ ನಡೆಸ್ತಾ ಇದ್ರು. ಈ ಹಲವು ವರ್ಷಗಳಿಂದ ಒಂಟಿ ಮನೆಯಲ್ಲಿ ಒಬ್ಬಳೇ ಬದುಕ್ತಾ ಇದ್ರು ಈ ವೃದ್ಧೆ. ಸದ್ಯ ಇದ್ದ ಮನೆಯಲ್ಲಿ ಸ್ವಚ್ಛತೆ ಇಲ್ಲದೆ, ಬೆಳಕು ಇಲ್ಲದೆ ಜೀವನವನ್ನ ನಡೆಸ್ತಾ ಇದ್ರು. ಇವತ್ತು ಮನೆಯಿಂದ ಹೊರ ಬರೋಕ್ಕೂ ಆಗದೆ ವೃದ್ಧೆ ಅಲ್ಲಿ ಅನುಮಾನವನ್ನ ವ್ಯಕ್ತವಾಗುತ್ತೆ ಅವ್ರ ಮೇಲೆ ಏನಾಗಿರಬಹುದು ಅವರಿಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ಥಳೀಯರು ಒಳಗೆ ಹೋಗಿ ನೋಡಿದಾಗ ಒಂದ್ ಕಡೆ ಅವರಿಗೆ ಅನಾರೋಗ್ಯ ಇರುತ್ತೆ, ವೃದ್ಧೆ ನರಳಾಟವನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ತಕ್ಷಣವೇ ಆಕೆಯನ್ನು ಉಪಚರಿಸಿ ಊಟ ಕೊಟ್ಟು ಸ್ಥಳೀಯರು ಮಾನವೀಯತೆಯನ್ನ ತೋರ್ತಾರೆ. ಹಾಗೆ ಈ ಮಾನವೀಯತೆಯನ್ನ ದೃಷ್ಟಿ ತೋರಿದಂಥ ಸಂದರ್ಭದಲ್ಲಿ ಮನೆಯನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಗಾಳಿ ಇಲ್ಲ, ಬೆಳಕಿಲ್ಲ, ಕತ್ಲೆಯಲ್ಲಿ ಇವ್ರು ಹೆಂಗಿರ್ತಾರೆ, ಸೊ ಅಲ್ಲಿ ರಾಶಿ ಗಟ್ಟಲೆ ಗೋಣಿ ಚೀಲ ಇರುತ್ತೆ, ಏನಿದೆ ಅಂತ ನೋಡಕ್ ಹೋದಂಥ ಸಂದರ್ಭದಲ್ಲಿ ಹಣದ ಮೂಟೆಗಳು ಕೂಡ ಪತ್ತೆಯಾಗುತ್ತೆ. ಸ್ಥಳೀಯ ಸ್ವಯಂ ಸೇವಕರೊಂದಿಗೆ ಸೇರಿ ಹಣ ಎಣಿಕೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಸ್ವಯಂ ಸೇವಕರಿಂದ ಹಣ ಎಣಿಕೆ ಕಾರ್ಯ ಮಾಡಲಾಗ್ತಾ ಇದೆ. ಈ ಹಣವನ್ನ ಸದ್ಯ ಆಕೆಯ ಹೆಸರಿಗೆ ಡೆಪಾಸಿಟ್ ಮಾಡೋಕೆ ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇತ್ತೀಚೆಗೆ ಮಂಡ್ಯದಲ್ಲೂ ಕೂಡ ಮೃತಪಟ್ಟಂತಹ ವೃದ್ಧೆಯೊಬ್ಬರ ಮನೆಯಲ್ಲೂ ಇದೇ ರೀತಿ ಹಣ ಪತ್ತೆಯಾಗಿತ್ತು. ಭಿಕ್ಷುಕಿಗೆ ಸ್ನಾನ ಮಾಡಿಸಿ ಉಪಚರಿಸಿ ಸ್ಥಳೀಯರಿಂದ ಮಾನವೀಯತೆಯನ್ನು ಕೂಡ ತೋರಲಾಗಿತ್ತು. ಅನಾರೋಗ್ಯದಿಂದ ನರಳುತ್ತಾ ಇದ್ದ ಭಿಕ್ಷುಕಿ ಸಾವಿತ್ರಿಗೆ ಈಗ ವೈದ್ಯೋಪಚಾರವನ್ನ ಕೂಡ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಚೀಲಗಳು ಏನಿದೆ ಇದ್ರ ಒಳಗೆ ಅಂತ ಹೇಳಿ ಗಮನಿಸೋಕೆ ಹೋದಾಗ ಅಲ್ಲಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, ಹಾಗೆ ಚಿಲ್ಲರೆ ಕಾಸುಗಳು, ಎಲ್ಲಾ ತರದ ನೋಟುಗಳ ರಾಶಿ ನೋಡ್ಬಿಟ್ಟು ಸದ್ಯ ಅವರು ದಂಗಾಗಿ ಹೋಗಿದ್ದಾರೆ. ಹಾಗಾಗಿ ಆ ಎಲ್ಲಾ ಹಣವನ್ನು ಕೂಡ ಕೌಂಟ್ ಮಾಡಿ ಎಷ್ಟಿದೆ, ಲಕ್ಷದಲ್ಲಿದೆಯಾ ಕೋಟಿಯಲ್ಲಿದೆಯಾ, ಅದು ಎಷ್ಟಾದ್ರೂ ಇರಲಿ ಅಷ್ಟು ಹಣವನ್ನು ಕೂಡ ಆ ವೃದ್ಧೆ ಸಾವಿತ್ರಿ ಅವರ ಹೆಸರಿಗೆ ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿ ಸದ್ಯ ಮಾನವೀಯತೆಯನ್ನು ತೋರಿದ್ದಾರೆ ಅಲ್ಲಿನ ಸ್ಥಳೀಯರು.